ಶ್ರೀ ಗುರುಭ್ಯೋ ನಮಃ. ಕಾಶಿಖಂಡದ 34ನೇ ಅಧ್ಯಾಯ ಜ್ಞಾನವಾಪಿಯ ಪ್ರಶಂಸನ. ಈ ಸ್ಕಂದರು ಅಗಸ್ತ್ಯರಿಗೆ ಹೇಳ್ತಾ ಇರ್ತಾರೆ. ಅಂದರೆ ನಾವು ಹಿಂದಿನ 33ನೇ ಅಧ್ಯಾಯದಲ್ಲಿ ಕಲಾವತಿಯು ಹೇಗೆ ಆ ಚಿತ್ರಪಟ ಅಂದರೆ ಒಂದು ಚಿತ್ರವನ್ನು ನೋಡಿದ ತಕ್ಷಣವೇ ಅವಳು ಅದು ವಾರಣಾಸಿಯ ಚಿತ್ರಪಟ ಆಗಿರುತ್ತೆ. ನೋಡಿದ ತಕ್ಷಣವೇ ಇಲ್ಲಿ ಯಾವ ದೇವತೆಗಳಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಯಾರಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನೆಲ್ಲ ಧಾರಾಕಾರವಾಗಿ ಹೇಳ್ತಾ ಹೋಗ್ತಾ ಇರ್ತಾಳಲ್ಲ, ಅದನ್ನು ಮುಂದುವರಿಸ್ಕೊಂಡು ಕಥೆನ ಸ್ಕಂದರು ಹೇಳ್ತಾ ಇರ್ತಾರೆ. ಅವರು ಅಗಸ್ತ್ಯರಿಗೆ ಹೇಳ್ತಾರೆ, ಅವಳು ಕಲಾವತಿ ಮತ್ತೆ ಆ ಚಿತ್ರಪಟನ ನೋಡ್ತಾಳೆ. ಅಲ್ಲಿಂದ ಮತ್ತೆ ಅವಳು ಮುಂದುವರಿಸ್ತಾಳೆ. ನೋಡಿ ಇಲ್ಲಿ ಏನು ಸ್ವರ್ಗದ್ವಾರ ಇದೆ ಅಂತ ಹೇಳಿದ್ನಲ್ಲ, ಇದರ ಮುಂದುಗಡೆನೇ ಮಣಿಕರ್ಣಿಕೆ ಇದೆ ನೋಡಿ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಮಣಿಕರ್ಣಿಕೆ ಬಗ್ಗೆ ಹೇಳ್ತಾಳೆ ಅವಳು. ಇಲ್ಲಿ ಶಂಕರನ ಜೀವಿಗಳನ್ನು ಉದ್ಧಾರ ಮಾಡುವಂಥ ಸ್ಥಳ ಇದು. ಆಮೇಲೆ ಸ್ವರ್ಗ, ವೈಕುಂಠ ಎಲ್ಲ ಕಡೆನೂ ಅಷ್ಟೇ ದೇವತೆಗಳೆಲ್ಲರೂ ಬ್ರಾಹ್ಮಣರು, ರಾಜರು, ದೊರೆಗಳು, ಪತಿವ್ರತೆಯರು, ಜಿತೇಂದ್ರಿಯರು, ಗೃಹಸ್ಥಾಶ್ರಮಗಳು, ವಾನಪ್ರಸ್ಥಾಶ್ರಮಗಳು, ಆಮೇಲೆ ಮೋಕ್ಷಾರ್ಥಗಳಾದ ತ್ರಿದಂಡಿಯಾಗಲಿ ಏಕದಂಡಿಯಾಗಲಿ ಅಂದರೆ ಸನ್ಯಾಸಿಗಳು, ತ್ರಿದಂಡಿ ಸನ್ಯಾಸಿ, ಏಕದಂಡಿ ಸನ್ಯಾಸಿ ಅಂತಾರೆ. ಆಮೇಲೆ ಕೌಪೀನಧಾರಿಗಳು, ದಿಗಂಬರರು ಎಲ್ಲರೂ ಸಹ ಮಣಿಕರ್ಣಿಕೆಯನ್ನು ಸೇವಿಸಬೇಕು ಅಂತ ಇಚ್ಛೆ ಪಡ್ತಾ ಇರ್ತಾರೆ. ಈ ಮಣಿಕರ್ಣಿಕೆಯಿಂದ ಉಪವಾಸ ಮಾಡಿದವನಾಗಲಿ ಅಂದರೆ ಈ ಮಣಿಕರ್ಣಿಕೆ ಹತ್ರ ಬಂದು ಉಪವಾಸ ಮಾಡಿ ಶ್ರದ್ಧೆಯಿಂದ ಶ್ರಾದ್ದ ಕರ್ಮಗಳನ್ನು ಜಪ ತಪಗಳನ್ನು ಮಾಡಿದವನಿಗಾಗಲಿ ಅಥವಾ 3 ಹೊತ್ತು ಊಟ ಮಾಡಿದವನಿಗಾಗಲಿ ಇಲ್ಲಿ ಅವನಿಗೆ ಸಮಾನವಾದ ಮುಕ್ತಿ ಸಿಗುತ್ತೆ ಅವಸಾನ ಕಾಲದಲ್ಲಿ. ಅಂದರೆ ಅವನ ಆ ಕ್ಷಣದಲ್ಲಿ ಅವನಲ್ಲಿ ಮರಣ ಹೊಂದಿದರೆ ಅವನಿಗೆ ಸಮನಾದ ಮುಕ್ತಿನೇ ಸಿಗುತ್ತೆ, ಅಷ್ಟು ಶ್ರೇಷ್ಠವಾದದ್ದು. ಆಮೇಲೆ ಸೂರ್ಯನ ಸ್ಪರ್ಶದಿಂದ ಈ ಮರಳಿನ ಕಣಗಳಿರ್ತಾವಲ್ಲ ನದಿ ಹತ್ರ, ಅಷ್ಟು ಜನ ಬ್ರಹ್ಮರು ಬಂದು ಹೋಗಿದ್ದಾರೆ. ಆದರೆ ಮಣಿಕರ್ಣಿಕೆ ಮಾತ್ರ ಇವತ್ತಿಗೂ ಅಷ್ಟೇ ತೇಜೋಮಯವಾಗಿ ವಿರಾಜಿಸ್ತಾ ಇದೆ ಅಂತ ಹೇಳಿ ಕಲಾವತಿ ಅಲ್ಲಿರುವಂಥ ಸಖಿಗಳಿಗೆ ಹೇಳ್ತಾ ಇರ್ತಾಳೆ. ಆಮೇಲೆ ಹೀಗೆ ಚಿತ್ರಪಟ ನೋಡ್ತಾ ಮತ್ತೆ ಎಲ್ಲ ವಿವರಿಸ್ತಾ ನೋಡ್ತಾ ಹೋದ ವಿಶ್ವೇಶ್ವರನ ದಕ್ಷಿಣ ದಿಕ್ಕಲ್ಲಿ ನೋಡ್ತಾಳೆ. ಅವಳು ಅಲ್ಲಿ ನೋಡಿದ ತಕ್ಷಣ ಅಂದರೆ ಆ ಜ್ಞಾನವಾಪಿ ಅಲ್ಲಿರುತ್ತೆ. ಈ ಜ್ಞಾನವಾಪಿಯನ್ನು ಎಷ್ಟು ಗೋಪ್ಯವಾಗಿಟ್ಟಿದ್ದಾರೆ ಅಂತ ಅಂದರೆ, ನಾವು ದಂಡಪಾಣಿಯ ಕಥೆಯನ್ನು ಕೇಳಿದಾಗ ಅದರಲ್ಲಿ ನಾವು ಸಂಭ್ರಮ ವಿಭ್ರಮರ್ ಅಂತ ಹೇಳಿ ಅವನ ಪರಿಚರರನ್ನು ನಾವು ಹೇಳಿದ್ವಿ. ಅವರು ಸಂಭ್ರಮ ವಿಭ್ರಮರು ಏನು ಮಾಡ್ತಾರೆ ಅಂದರೆ, ಕಾಶಿಗೆ ಬರುವಂಥ ಎಲ್ಲ ಭಕ್ತರಿಗೂ ಸಹ ಒಂದು ಭ್ರಾಂತಿಯನ್ನು ಉಂಟು ಮಾಡ್ತಾರೆ. ಭ್ರಾಂತಿಯನ್ನು ಉಂಟು ಮಾಡಿ ಇದು ಏನೋ ಒಂದು ಕಷ್ಟಗಳಿಂದನೋ ಅಥವಾ ಇದು ಸರಿಯಿಲ್ಲ ಅಂತನೋ ಯಾವುದೋ ಒಂದು ರೀತಿಯಿಂದ ಒಂದು ಭ್ರಾಂತಿನ ಉಂಟು ಮಾಡಿ ಅಲ್ಲಿ ಶ್ರದ್ಧೆಯಿಂದ ಇಲ್ದಲೇ ಇರೋಂಗೆ ಮಾಡ್ತಿರ್ತಾರೆ. ಆದರೆ ಯಾವ ಮನುಷ್ಯ ಇವನ್ನೆಲ್ಲ ದಾಟ್ಕೊಂಡು ಕೇವಲ ವಿಶ್ವೇಶ್ವರನನ್ನೇ ಒಬ್ಬನ್ನೇ ಧ್ಯಾನಿಸ್ತಾ ಇರ್ತಾನೋ ಅವರಿಗೆ ದಾರಿ ಸುಗಮ ಮಾಡಿಕೊಡ್ತಾರೆ. ಅದೇ ಸಂಭ್ರಮ ವಿಭ್ರಮರು ಸಹ ಈ ಜ್ಞಾನವಾಪಿಯನ್ನು ಜನರಿಗೆ ಏನೋ ಒಂದು ಭ್ರಾಂತಿಯನ್ನು ಉಂಟು ಮಾಡಿ ಅದರ ಹತ್ತಿರನೇ ಬರದಂಗೆ ಇರೋಂಗೆ ಮಾಡ್ತಿರ್ತಾರೆ. ಯಾಕೆಂದರೆ ಜ್ಞಾನವಾಪಿ ಅನ್ನೋದು ಮಹೇಶ್ವರನ ಜಲರೂಪದ ಶರೀರ. ಅದು ಹೇಗೆ ನಾವು ಲಿಂಗವನ್ನು ನಾವು ಶಿವ ಅಂತ ಹೇಳ್ತೀವೋ, ಈ ಜ್ಞಾನವಾಪಿಯಲ್ಲಿರುವ ಜಲನೂ ಸಹ ಮಹೇಶ್ವರನ ಜಲರೂಪ ಅದು. ಆಮೇಲೆ ಈ ಕಲಾವತಿ ಆ ಜ್ಞಾನವಾಪಿನ ನೋಡಿದ ತಕ್ಷಣವೇ ಸ್ತಬ್ಧಳಾಗ್ಬಿಡ್ತಾಳೆ ಅವಳು. ಎಷ್ಟೊತ್ತಾದರೂ ಏನು ಅವಳು ಚಲನವಲನೇ ಇರೋದಿಲ್ಲ. ಆವಾಗ ಅವಳ ಸೇವಕಿಯರು ಪರಿಚಯರು ಮತ್ತೆ ಅವಳಿಗೆ ಆ ಚಿತ್ರಪಟವನ್ನು ಮತ್ತೆ ತೋರಿಸಿ ಅವಳಿಗೆ ಮತ್ತೆ ಕೇಳ್ತಾರೆ, ಅವಳನ್ನ ಅಲ್ಲಾಡಿಸಿ, ಏನಿದು ಅಂಥ ಮಹಾತ್ಮ ಏನಿದೆ ಇದರಲ್ಲಿ ಅಂತ ಹೇಳಿ ಕೇಳ್ತಾರೆ. ಇದು ಜ್ಞಾನವಾಪಿ ಅಂತ ಹೇಳಿ ಇದರ ಸ್ಪರ್ಶದಿಂದ ನನಗೆ ಅಂದರೆ ನಾನು ಕೈ ತೋರಿಸ್ತಾ ಹೋಗ್ತಾಳಲ್ಲ, ಇಲ್ಲಿ ಜ್ಞಾನವಾಪಿ ಇದೆ ಅಂತ ಅದನ್ನು ಮುಟ್ಟಿದ ತಕ್ಷಣವೇ ಅವಳಿಗೆ ಹಿಂದಿನ ಜನ್ಮದ ವೃತ್ತಾಂತ ಎಲ್ಲ ನೆನಪಾಗುತ್ತೆ ಅವಳಿಗೆ. ಅವಳು ಹೇಳಕ್ಕೆ ಶುರು ಮಾಡ್ತಾಳೆ, ನಾನು ಈ ಜನ್ಮಕ್ಕಿಂತನೂ ಹಿಂದಿನ ಜನ್ಮದಲ್ಲಿ ನಾನು ಬ್ರಾಹ್ಮಣ ಕನ್ಯೆಯಾಗಿದ್ದೆ. ಕಾಶಿಯಲ್ಲಿ ವಿಶ್ವೇಶ್ವರನ ಹತ್ತಿರ ಇರೋಂಥ ಜ್ಞಾನವಾಪಿಯನ್ನು ನಾನು ಸೇವೆ ಮಾಡ್ತಾ ಇದ್ದೆ. ಅಲ್ಲಿ ನಾನು ಕಸ ಹೊಡೆಯೋದು, ಆಮೇಲೆ ಅಲ್ಲಿ ಕೂತ್ಕೊಂಡು ಜಪ ಮಾಡೋದು, ಆಮೇಲೆ ಅಲ್ಲಿ ಸ್ನಾನ ಮಾಡಿ ಅಭಿಷೇಕವನ್ನು ಮಾಡೋದು, ಇವನ್ನೆಲ್ಲ ನಾನು ಮಾಡ್ತಾಯಿದ್ದೆ. ನನ್ನ ತಂದೆ ಹೆಸರು ಹರಿಸ್ವಾಮಿ ಅಂತ ಹೇಳಿ ಮತ್ತು ತಾಯಿ ಪ್ರಿಯಂವದೆ. ಆಮೇಲೆ ನನ್ನ ಹೆಸರು ಸುಶೀಲಾ ಅಂತ ಹೇಳಿ ನನ್ನನ್ನು ವಿದ್ಯಾಧರನ ಅನ್ನೋನು ನನ್ನನ್ನು ಅಪಹರಿಸ್ತಾನೆ. ಆಮೇಲೆ ಅವನು ನನಗೆ ಮಲಯಾಚಲದ ಇದನ್ನು ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅರ್ಧರಾತ್ರಿ ಹೊತ್ತಿನಲ್ಲಿ ರಾಕ್ಷಸ ಬರ್ತಾನೆ. ಆ ರಾಕ್ಷಸ ವಿದ್ಯಾಧರನ್ನ ಸಾಯಿಸ್ತಾನೆ.
ರಾಕ್ಷಸನು ಸಹ ಅವನು ಶಾಪಮುಕ್ತನಾಗಿ ದಿವ್ಯ ರೂಪವನ್ನು ಹೊಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ಆ ಗಂಧರ್ವನು ಇವತ್ತು ವಿದ್ಯಾಧರನು ಮಲಯಕೇತುವಿನ ಮಗನಾಗಿ ಜನಿಸಿದ್ದಾನೆ. ನಾನು ಕರ್ನಾಟಕ ರಾಜನ ಮಗಳಾಗಿ ಕಲಾವತಿಯಾಗಿ ಜನಿಸಿದ್ದೀನಿ ಅಂತ ಹೇಳ್ತಾಳೆ ಅವಳು. ಅಲ್ಲಿದ್ದವರೆಲ್ಲರೂ ಬರೀ ಕೇವಲ ಆ ಜ್ಞಾನವಾಪಿಯನ್ನು ನೋಡಿದ ತಕ್ಷಣವೇ ಅವಳಿಗೆ ಹಿಂದಿನ ಜನ್ಮದೆಲ್ಲ ಅವಳಿಗೆ ಸ್ಮರಣೆ ಉಂಟಾಗ್ತಾ ಇದೆ. ಅದರ ಸೇವನೆ ಮಾಡೋದ್ರಿಂದ, ಅಂದರೆ ಅದನ್ನು ಸೇವೆ ಮಾಡಿರೋದ್ರಿಂದ ಅವಳಿಗೆ ಅಷ್ಟೊಂದು ಜ್ಞಾನ ಬಂದಿದೆ. ಅಂದರೆ ಇದು ಜ್ಞಾನವಾಪಿ ಬಹಳ ಮಹತ್ತರವಾದದ್ದು ಅಂತ ಅವರು ಹೇಳ್ತಾರೆ. ಆಗ ಕಲಾವತಿ ಅವಳಿಗೆ ಇನ್ನು ಎಲ್ಲಿಲ್ಲದ ವೈರಾಗ್ಯ ಹುಟ್ಟಿ ಬಂದ್ಬಿಡುತ್ತೆ. ಅವಳು ಸೀದಾ ಹೋಗಿ ತನ್ನ ಪತಿ ಹತ್ರ ಹೇಳ್ತಾಳೆ, ನಾನು ವಾರಣಾಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಆಗ ಅವಳ ಪತಿ ಮಾಲ್ಯಕೇತು ಏನು ಹೇಳ್ತಾನೆ ಅಂದರೆ, ಎಲ್ಲ ಮನುಷ್ಯನು ಏನು ಅಂತಂದರೆ ಏನೋ ಒಂದು ದೇವಸ್ಥಾನ ಕಟ್ಟೋಕ್ಕೋ ತಟಾಕ ನಿರ್ಮಾಣಗಳನ್ನು ಮಾಡೋಕ್ಕೋ ಏನೋ ಒಂದು ಕಾರ್ಯಕ್ಕೋಸ್ಕರ ಹಣವನ್ನು ಸಂಪಾದನೆ ಮಾಡ್ತಾನೆ. ಆಮೇಲೆ ತಪಸ್ಸಿಗಾಗಿ ಆಯುಷನ್ನು ಕೇಳ್ಕೊತಾ ಇರ್ತಾನೆ. ಅಂದರೆ ತಪಸ್ಸು ಮಾಡಲಿಕ್ಕೆ ಆಯುಷ್ ಬೇಕು ಅಂತ ಹೇಳಿ. ಆಮೇಲೆ ಮಕ್ಕಳು ಬೇಕು ಅಂತ ಹೇಳಿ ಪತ್ನಿಯನ್ನು ಪಡೀಲಿಕ್ಕೆ ಇಚ್ಛಪಡ್ತಾನೆ. ನನಗೆ ಈಗಾಗಲೇ ಭೋಗಗಳನ್ನು ಅನುಭವಿಸಿ ಇಂದ್ರಿಯಗಳು ಆಗಲೇ ಕೃತಾರ್ಥವಾಗಿಬಿಟ್ಟಿದ್ದಾವೆ. ಇನ್ನೇನು ಆಸೆಗಳು ಉಳಿದಿಲ್ಲ. ನನಗೆ ಮನಸ್ಸಾಗಲೇ ಒಂದು ಸ್ಥಿತಿಗೆ ಬಂದುಬಿಟ್ಟಿದೆ. ನಾನು ಇಲ್ಲಿ ಮಾಡಬೇಕಾದ್ದೇನೂ ಇಲ್ಲ, ನಾವಿಬ್ಬರು ಕಾಶಿಗೆ ಹೋಗೋಣ ಅಂತ ಹೇಳಿ ಅವನ ಮಗನಿಗೆ ರಾಜ್ಯನ ಒಪ್ಪಿಸ್ತಾನೆ. ಈ ಕಲಾವತಿಗೆ ಹಿಂದಿನ ಜನ್ಮದ ವಾಸನೆ ಬಲ ಚೆನ್ನಾಗಿರೋದ್ರಿಂದ ಅವಳು ಕಾಶಿಗೆ ಹೋದ ತಕ್ಷಣವೇ ಅವಳೇ ಮುಂದೆ ದಾರಿ ತೋರಿಸ್ಕೊಳ್ತಾ ಹೋಗ್ಬಿಡ್ತಾಳೆ ರಾಜನಿಗೆ. ಅಲ್ಲಿಗೆ ಹೋದ ತಕ್ಷಣ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡ್ತಾರೆ ಇಬ್ಬರು. ಸ್ನಾನ ಮಾಡಿ ಮಿಂದಿ ದಾನಗಳನ್ನು ಮಾಡ್ತಾರೆ ಅಲ್ಲಿ ಅನೇಕ ರತ್ನಗಳಿಂದ. ಆಮೇಲೆ ಅಲ್ಲಿಂದ ವಿಶ್ವೇಶ್ವರನ ಹತ್ರ ಹೋಗ್ತಾರೆ. ಹೋಗಿ ಅಲ್ಲಿ ಅನೇಕ ರತ್ನಗಳಿಂದ ಪೂಜೆ ಮಾಡಿ ಅಲ್ಲಿ ಆನೆ, ಕುದುರೆ, ಗೋವುಗಳು, ಆಮೇಲೆ ರೇಷ್ಮೆ ಬಟ್ಟೆಗಳು, ಪೂಜಾ ಸಾಮಗ್ರಿಗಳು, ಬೆಳ್ಳಿ, ಚಿನ್ನದ ಕಲಶಗಳು, ದೀಪ, ಕನ್ನಡಿ, ಚಾಮ್ರ, ಧ್ವಜಸ್ತಂಭ, ಪತಾಕೆ ಹೀಗೆ ಎಲ್ಲವನ್ನು ದಾನವನ್ನು ಮಾಡಿ ಪ್ರದಕ್ಷಿಣೆ ಮಾಡಿ ಮುಕ್ತಿ ಮಂಟಪಕ್ಕೆ ಬರ್ತಾರೆ. ಅಲ್ಲಿ ಮುಕ್ತಿ ಮಂಟಪದಲ್ಲಿ ಕಥೆಗಳನ್ನು ಅಂದರೆ ಪ್ರವಚನಗಳನ್ನು ಕೇಳಿ ಅಲ್ಲೂ ಇರುವಂಥವರಿಗೆ ಪೂಜ್ಯರಿಗೆ ದಾನಗಳನ್ನು ಮಾಡಿ ಆಮೇಲೆ ಸಂಜೆ ಆದಮೇಲೆ ಮತ್ತೆ ಮಹಾಪೂಜೆಯನ್ನು ಮಾಡಿಸ್ತಾರೆ. ಆಮೇಲೆ ಆವತ್ತಿನ ದಿನ ರಾತ್ರಿ ಎಲ್ಲನೂ ಅವರು ವಾದ್ಯಗಳಿಂದ ಆಮೇಲೆ ಪ್ರವಚನಗಳಿಂದ ಜಾಗರಣೆ ಮಾಡ್ತಾರೆ. ಬೆಳಗ್ಗೆ ಎದ್ದು ಆಮೇಲೆ ಅವರ ಶೌಚ ಆಚಮನಗಳನ್ನೆಲ್ಲ ಮಾಡಿದ ಮೇಲೆ ಮತ್ತು ರಾಣಿ ಅಲ್ಲಿಂದ ಜ್ಞಾನವಾಪಿಗೆ ಕರ್ಕೊಂಡು ಹೋಗ್ತಾಳೆ ರಾಜನ. ಅವರಲ್ಲಿ ಜ್ಞಾನವಾಪಿಯಲ್ಲಿ ಮಿಂದು ರಾಜ ಶ್ರಾದ್ದ ಕರ್ಮಗಳನ್ನು ಮಾಡಿ ಪಿಂಡ ಪ್ರದಾನ ಪಿತೃತರ್ಪಣಗಳನ್ನೆಲ್ಲ ಮಾಡಿ ಆಮೇಲೆ ಚಿನ್ನ ಬೆಳ್ಳಿ ಇವನ್ನೆಲ್ಲ ದಾನ ಮಾಡ್ತಾರೆ. ಅಲ್ಲಿ ಹೀಗೆ ಅವರು ಕಾಲವನ್ನು ಕಳೀತಾ ಇರ್ತಾರೆ. ಕಲಾವತಿನೂ ಅಷ್ಟೇ ದಿನ ಬಿಟ್ಟು ದಿನ ಉಪವಾಸ ಮಾಡ್ತಾಯಿದ್ಲು. ಒಮ್ಮೊಮ್ಮೆ 3 ದಿನಗಳ ಗಟ್ಟಲೆ ಉಪವಾಸ ಮಾಡೋದು, ಆಮೇಲೆ 6 ದಿನಕ್ಕೆ ಒಂದ್ಸಲಿ ಊಟ ಮಾಡೋದು, ಆಮೇಲೆ 15 ದಿನಗಟ್ಟಲೆ, ಆಮೇಲೆ ಕೊನೆಗೆ ತಿಂಗಳು ಇಡೀ ಉಪವಾಸ ಮಾಡೋದು, ಆಮೇಲೆ ಕೃಚ್ರ ಚಾಂದ್ರಾಯಣ ವ್ರತಗಳನ್ನು ಮಾಡೋದು. ಹೀಗೆ ಅವರ ಆಯುಸ್ಸು ಕ್ಷಣದಲ್ಲೇ ಕಳೆದೋಯ್ತು ಅನ್ನೋ ಹಾಗೆ ಕಳೀತಾ ಇರ್ತಿತ್ತು. ಅವರಿಬ್ಬರು ಹೀಗೆ ಸ್ನಾನ ಮಾಡಿಕೊಂಡು ಒಂದ್ಸಲ ಜ್ಞಾನವಾಪಿಯಲ್ಲಿ ಮಿಂದು ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಜಪ ಮಾಡಲಿಕ್ಕೆ ಕೂತಿದ್ದಾಗ ಆವಾಗ ಒಬ್ಬರು ಜಟಾಧಾರಿ ಮುನಿ ಬಂದ್ಬಿಟ್ಟು ಅವ್ರ ಕೈಯಲ್ಲಿ ವಿಭೂತಿಯನ್ನು ಕೊಡ್ತಾನೆ. ಕೊಟ್ಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಅವ್ರಿಗೆ ಹೇಳ್ತಾನೆ, ಇನ್ನು ಎದೊಳ್ರಿ ಮೇಲೆ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮಗೆ ತಾರಕ ಮಂತ್ರ ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗೇ ಒಂದು ವಿಮಾನ, ಅದರ ತುಂಬ ಗಂಟೆಗಳಿರುತ್ತೆ, ಅದು ಶಬ್ದ ಮಾಡ್ತಾ ಕೆಳಗಡೆ ಬಂದು ಅವರಿರೋ ಜಾಗಕ್ಕೆ ಬರುತ್ತೆ. ಅಲ್ಲಿ ಬಂದಾಗ ಅಲ್ಲಿ ಪರಮೇಶ್ವರನೇ ಸಾಕ್ಷಾತ್ ಪರಮೇಶ್ವರನೇ ಆ ರಥದಿಂದ ಇಳಿದು ಅವರ ಕಿವಿಯಲ್ಲಿ ತಾರಕ ಮಂತ್ರ ಉಪದೇಶವನ್ನು ಮಾಡಿ ಆ ವಿಮಾನ ಮೇಲಕ್ಕೆದಳುತ್ತೆ. ಅಂದರೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಸ್ಕಂದಕುಮಾರ ಹೇಳ್ತಾನೆ ಯಾರಿಗೆ, ಅಗಸ್ತ್ಯರಿಗೆ, ಅವತ್ತಿನಿಂದ ಜ್ಞಾನವಾಪಿ ಲೋಕದಲ್ಲಿ ಉತ್ಕೃಷ್ಟವಾಗಿದೆ. ಇದು ಎಲ್ಲ ಜನರು ನೋಡ್ತಾ ಇರಬೇಕಾದ್ರೆ ಅವರಿಗೆ ಮಂತ್ರೋಪದೇಶ ಮಾಡಿ ವಿಮಾನ ಕರ್ಕೊಂಡು ಹೋಗಿರೋದಿದು. ಆಮೇಲೆ ಎಲ್ಲ ಉತ್ತಮ ತೀರ್ಥಗಳಿಗಿಂತಲೂ ಪ್ರತ್ಯಕ್ಷ ಜ್ಞಾನನ ಕೊಡೋವಂಥ ತೀರ್ಥ ಈ ಜ್ಞಾನವಾಪಿ. ಏಕೆಂದರೆ ಇದು ಶಿವನ ಜ್ಞಾನ ರೂಪ ಇದು. ಆಮೇಲೆ ಲಿಂಗರೂಪ ಶಿವರೂಪನೂ ಇದನ್ನೇ ಅಂತ ಹೇಳ್ತಾರೆ. ಆಮೇಲೆ ಈ ಜ್ಞಾನವಾಪಿಯ ಉತ್ಪತ್ತಿಯನ್ನು
ಯಾರು ಮನಸ್ಸಿನಿಂದ ಕೇಳ್ತಾನೋ ಅವನು ಮರಣಕಾಲದಲ್ಲಿ ಜ್ಞಾನ ಭ್ರಂಶನಾಗಲ್ಲ. ಅಂದರೆ ಅವನು ಕೊನೆ ಕಾಲದಲ್ಲಿ ಅವನು ಆ ಜ್ಞಾನವನ್ನು ಇಟ್ಕೊಂಡೇ ಇರ್ತಾನೆ, ಆ ಬ್ರಹ್ಮಜ್ಞಾನದೆಡೆಗೆ ಮುಂದೆ ಹೋಗ್ತಾ ಇರ್ತಾನೆ, ಬಿಟ್ಟರೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪೋದಿಲ್ಲ ಅವನು ಅಂತ ಹೇಳಿ. ಆಮೇಲೆ ಈ ಜ್ಞಾನವಾಪಿಯ ಕಥೆಯನ್ನು ಯಾರು ಶ್ರದ್ಧೆಯಿಂದ ಹೇಳ್ತಾರೋ, ಆಮೇಲೆ ಹೇಳಿಸ್ತಾರೋ, ಕೇಳ್ತಾರೋ ಅವರೆಲ್ಲರೂ ಶಿವಲೋಕದಲ್ಲಿ ಪೂಜ್ಯರಾಗಿರ್ತಾರೆ ಅಂತ ಹೇಳಿ ಸ್ಕಂದಕುಮಾರ ಅಗಸ್ತ್ಯರಿಗೆ ಹೇಳ್ತಾರೆ. ಇಲ್ಲಿಗೆ ಜ್ಞಾನವಾಪಿ ಪ್ರಶಂಸನ ಅನ್ನೋ 34ನೇ ಅಧ್ಯಾಯ ಸಂಪೂರ್ಣಗೊಳ್ಳುತ್ತೆ. ಶ್ರೀ ಕೃಷ್ಣ ಅರ್ಪಣಮಸ್ತು.